ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ನೈಕಾ ಬಗ್ಗೆ ಮಾತಾಡಿಕೊಂಡ್ರೆ ಇಂಟ್ರಾಡೇನಲ್ಲಿ 5% ವರೆಗೂ ಫಾಲ್ ಆಗಿದೆ ಸ್ಟಾಕ್. ಬಟ್ 52 ವೀಕ್ ಹೈಯಿಂದ ನೋಡಿದ್ರೆ 60% ಅಬೋವ್ ಹತ್ರ. ಅಂಡ್ IPO ಪ್ರೈಸಿಂದ ಈ ಕಂಪನಿ IPO ಬಂದಿರೋ ಪ್ರೈಸು 1125. ಆ ಪ್ರೈಸಿಂದ ನೋಡಿದ್ರು ನಿಯರ್ಲಿ 15% ವರೆಗೂ ಸ್ಟಾಕ್ ಪ್ರೈಸ್ನಲ್ಲಿ ನಮಗೆ ಫಾಲ್ ಕಾಣಿಸ್ತಾ ಇದೆ. ಇಷ್ಟೊಂದು ಫಾಲ್ ಇವತ್ತಂತಾನೆ ಅಲ್ಲ, ರೀಸೆಂಟ್ ಟ್ರೇಡಿಂಗ್ ಸೆಷನ್ಸಿಂದ ನೀವು ಗಮನಿಸಿದ್ರೆ ಒನ್ ಡೈರೆಕ್ಷನ್ ಅಲ್ಲಿ ಇಷ್ಟೊಂದು ಫಾಲ್ಗೆ ಇರುವಂಥ ಮೇನ್ ರೀಸನ್, ಓವರ್ ಆಲ್ ನೈಕಾ ಹೀಗೆ ಫಾಲ್ ಆಗ್ತಾ ಇರೋದಕ್ಕೆ ಬ್ಯಾಕ್ 3 ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಈ ಕಂಪನಿ IPO ಬಂದಿರೋ ಡೇಟ್ ಏನು? November 10th, 2021. ಅಲ್ಲಿಂದ ಎಕ್ಸಾಕ್ಟ್ಲಿ 1 ಇಯರ್ November 10, 2022ಗೆ IPO ಲಾಕ್ ಇನ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ. ಸೊ ಆ November 10th, 2022ನಲ್ಲಿ ಎಕ್ಸಿಸ್ಟಿಂಗ್ ಆಗಿ ಈ ಕಂಪನಿಯಲ್ಲಿ ಶೇರ್ ಹೋಲ್ಡ್ಸ್ನ ಹೋಲ್ಡ್ ಮಾಡಿರೋರು ಎಕ್ಸಿಟ್ ಆಗಬೇಕು ಅಂತ ಅನ್ಕೊಂಡ್ರೆ ಎಕ್ಸಿಟ್ ಆಗಬಹುದು. ಅದರಿಂದ ಪ್ರೀವಿಯಸ್ಲಿ ಜೊಮೊಟೋಲಿ ಕಾಣಿಸಿರೋ ಸೆಲ್ಲಿಂಗ್ ಪ್ರೆಷರ್ ಆ ಟೈಮಲ್ಲೂ 1 ಇಯರ್ ಕಂಪ್ಲೀಟ್ ಆದಮೇಲೆ ಬಿಗ್ ಸೆಲ್ಲಿಂಗ್ ಪ್ರೆಷರ್ ಅಂತೂ ಜೊಮೊಟೋನಲ್ಲಿ ಕಾಣಿಸಿದೆ ಅಲ್ವಾ. ಸೇಮ್ ಸಿಮಿಲರ್ ಟೈಪ್ ಆಫ್ ಆಕ್ಟಿವಿಟಿ ಈಗ ನೈಕಾನಲ್ಲೂ ಇರುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಇಂದ ಸ್ಟಾಕ್ ಪ್ರೈಸ್ ಅಂತೂ ನಮಗೆ ಫಾಲ್ ಆಗ್ತಿದೆ. ಇದೇ ಸೇಮ್ ರೀಸನ್ October 25th ಮಾಡಿರುವಂತ ವಿಡಿಯೋದಲ್ಲೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 1100 ಹತ್ರ ಇದ್ದಾಗ್ಲೂ ನವೆಂಬರ್ ಲಾಕ್ ಇನ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಇರೋದಕ್ಕೆ ಪಾಸಿಬಲ್ ಇದೆ ಅನ್ನೋ ಡೇಟಾನ ನಿಮಗೆ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಕೊಂಡಿದೀವಲ್ವಾ. ಅಂಡ್ ಸೆಕೆಂಡ್, ಈ ಕಂಪನಿ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಚೇಂಜಸ್ ಕಾಣಿಸ್ತಾ ಇದೆ. CTO ಚೇಂಜ್. ಈ ಕಂಪನಿ ಜೊತೆ 2016 ಇಂದ ಟ್ರಾವೆಲ್ ಆಗ್ತಿರೋಂಥ ಸಂಜಯ್ ಸೂರ್ಯ ಅವ್ರ ಪ್ಲೇಸ್ಗೆ ಹೊಸದಾಗಿ ರಾಜೇಶ್ ಅವರು CTO ಆಗಿ ಅಪಾಯಿಂಟ್ ಆಗ್ತಾ ಇರೋದನ್ನು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿ ಕಾಣಿಸ್ತಾ ಇದೆ. ಆದರೆ ಬರ್ತಿರುವಂಥ ರಾಜೇಶ್ ಅವರು ಅಮೆಜಾನ್ ಅಲ್ಲಿ 20 ಇಯರ್ಸ್ ಹತ್ರ ಎಕ್ಸ್ಪೀರಿಯನ್ಸ್ ಇದೆ. ಅದರಿಂದ ಇದೊಂದು ಬಿಗ್ ಫ್ಯಾಕ್ಟರ್ ಅಂತಾಗೂ ಕಾಣಿಸ್ತಾ ಇಲ್ಲ. ಬಟ್ ಲಾಸ್ಟ್ ಫ್ಯಾಕ್ಟರ್ ಇವರ ರಿಸಲ್ಟ್ಸು November 1 ಬರ್ತಿದೆ. ನಮಗೆ ತಿಳಿದು ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕು ಡೆಲಿವರಿ ಅವರು ಈ ಫೆಸ್ಟಿವಲ್ ಸೀಸನಲ್ಲೂ ಅವರ ಬಿಸ್ನೆಸ್ ಅಲ್ಲಿ ಒಂದು ಬಿಗ್ ಗ್ರೋತ್ ಬಂದಿಲ್ಲ ಅಂತ, ಫ್ಲಾಟ್ ಆಗಿ ಇವ್ರ ನಂಬರ್ಸ್ ಇರತ್ತೆ ಅಂತ ಅವರು ಎಸ್ಟಿಮೇಟ್ಸ್ ಕೊಡ್ತಾ ಇರೋದನ್ನು. ಅಂಡ್ ಆ ಅಪ್ಡೇಟ್ಸ್ ಮಾಡಿದ್ಮೇಲೂ ವಿತಿನ್ ಅಕ್ಟೋಬರ್ ಮಂತಲ್ಲೇ ಡೆಲಿವರಿ ಸ್ಟಾಕು 40% ವರೆಗೂ ಫಾಲ್ ಆಗಿದೆ. ಯೂಶುವಲ್ ಆಗಿ ಕೊರಿಯರ್ ಪಾರ್ಟ್ನರ್ಸು ಗ್ರೋ ಆಗ್ತಿಲ್ಲ ಅಂದರೆ ಕಾಮರ್ಸ್ ರಿಲೇಟೆಡ್ ಆಗಿನೂ ಇಂಪ್ಯಾಕ್ಟ್ ಇರುತ್ತೇನೋ ಅಂತ, ಅವ್ರ ರಿಲೇಟೆಡ್ ಆಗಿ ಒಳ್ಳೆ ಬಿಸ್ನೆಸ್ ಅಂದ್ರೆ ಇವ್ರಿಗೂ ಕಾಮರ್ಸ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಇರಬಹುದೇನೋ ಅಂತ. ಇದರ ರಿಲೇಟೆಡ್ ಆಗಿ ಒಳ್ಳೆ ಬಿಸ್ನೆಸ್ ಅಂದ್ರೆ ಇವ್ರಿಗೂ ಕೊರಿಯರ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತಲ್ವಾ, ಇವ್ರಿಗೆ ಹೋಗ್ತಿಲ್ಲ ಅಂದ್ರೆ ಕಾಮರ್ಸ್ ವೆಬ್ಸೈಟ್ ರಿಲೇಟೆಡ್ ಆಗಿನೂ ಅದು ಇಂಪ್ಯಾಕ್ಟ್ ಇರಬಹುದು ಅನ್ನೋ ಒಂದು ಕ್ವಶನ್ ಮಾರ್ಕ್ ನೈಕಾ ರಿಲೇಟೆಡ್ ಆಗಿ ಇವತ್ತು ಫಾಲ್ಗೆ ರೀಸನ್ ಆಗ್ತಿದೆ. ಈವನ್ ಅಮೆಜಾನ್ ಅವರು ಅವ್ರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ವೀಕ್ ಗೈಡೆನ್ಸ್ ಕೊಡ್ತಾ ಇರೋದು ಓವರ್ ಆಲ್ ಆಗಿ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಮಾಡ್ತಿದೆ. ಇವನ್ ಅಮೆಜಾನ್ ಅವರು ಪೋಸ್ಟ್ ಗೈಡೆನ್ಸ್ ಕೊಟ್ಟಿದ್ದಾರಲ್ವಾ, ಪೋಸ್ಟ್ ಗೈಡೆನ್ಸ್ ಕೊಟ್ಟ ಮೇಲೆ 16% ವರೆಗೂ ಫಾಲ್ ಆಗ್ತಾ ಇರೋದು ನೈಕಾ ಬ್ಯಾಕ್ ಫಾಲ್ಗೆ ಇರುವಂತ ಇಂಪಾರ್ಟೆಂಟ್ ರೀಸನ್ ಆಗಿ ಗಮನಿಸಬಹುದು. ಸೊ ಇವೆಲ್ಲಾನು ಸಮಪ್ ಮಾಡ್ತಿದ್ರೆ ಮೇಜರ್ ರೀಸನ್ ಈಗ ಪ್ರೀ IPO ಲಾಕಿಂಗ್ ಪೀರಿಯಡ್ ಕಂಪ್ಲೀಟ್ ಆಗ್ತಾ ಇರೋದು. ಅಂಡ್ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್, ಈ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ದೊಡ್ಡದಾಗಿ ಡಿಮ್ಯಾಂಡ್ ಇಲ್ವೇನೋ ಅಂತ ಅಮೆಜಾನ್ ಅವ್ರು ಕೊಡ್ತಿರೋ ಒಂದು ಗೈಡೆನ್ಸ್ ಇಂದಾನು ಡೆಲಿವರಿ ಅವ್ರು ಮಾಡ್ತಿರೋ ಒಂದು ಅಪ್ಡೇಟ್ಸ್ ಎಲ್ಲಾನು ಬಿಸ್ನೆಸ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಬೆಟರ್ ಆಗಿರಲ್ಲ ಅಂತ ಒಂದು ಎಸ್ಟಿಮೇಟ್ಸ್ ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಾಣಿಸ್ತಾ ಇದೆ. ಅಂಡ್ ಪ್ರೀ IPO ಲಾಕ್ ಇನ್ ರಿಲೇಟೆಡ್ ಆಗಿ ಇನ್ ಸ್ವಲ್ಪ ಡೇಟಾನು ಶೇರ್ ಮಾಡ್ತೀನಿ. ನೀವು ಈ ನೈಕಾ ರಿಲೇಟೆಡ್ ಆಗಿ RHP ನ ಓದ್ತಾ ಇದ್ರೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ 98.5% ಹತ್ರ ಪ್ರಮೋಟರ್ಸ್ ಹತ್ರ, ಎಂಪ್ಲಾಯ್ಸ್ ಹತ್ರ, ಸ್ವಲ್ಪ ಜನ ಇನ್ವೆಸ್ಟರ್ಸ್ ಹತ್ರನೇ ಶೇರ್ಸ್ ಇದೆ RHP ಟೈಮ್ಗೆ. ಔಟ್ ಆಫ್ 98.5% ಪ್ರಮೋಟರ್ಸ್ ಹತ್ರ 52% ಇದೆ. ಅದು ತೆಗೆದುಬಿಟ್ರೆ ರಿಮೈನಿಂಗ್ 46% ವಿಚ್ ಈಸ್ ಹೋಲ್ಡಿಂಗ್ ಬೈ ಎಂಪ್ಲಾಯೀಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್. ಇವರೆಲ್ಲ ಸೆಲ್ ಮಾಡಬೇಕಂತ ಅನ್ಕೊಂಡ್ರೆ ಈ November 10th, 2022 ಆದ್ಮೇಲೆ ಸೆಲ್ ಮಾಡಬಹುದು. ಅದರಿಂದ ಇವರಲ್ಲಿ ಒಂದು ವೇಳೆ ದೊಡ್ಡ ಮೊತ್ತದಲ್ಲಿ ಸೆಲ್ಲಿಂಗ್ ಆರ್ಡರ್ಸ್ ಏನಾದರೂ ಕೊಡ್ತಾ ಇದ್ರೆ ಅದು ಸ್ಟಾಕ್ ರಿಲೇಟೆಡ್ ಆಗಿ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಎಸ್ಟಿಮೇಟ್ಸ್ ಇಂದಾನೆ ನಮಗೆ ನೈಕಾ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ನ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಚೇಂಜ್ ಅಂತೂ ಗ್ಲೋಬಲ್ ಆಗಿ ಕಾಣಿಸ್ತಾ ಇದೆ. ಯುರೋಪಿಯನ್ ಯೂನಿಯನ್ ಅವರು 2035 ಇಂದ ಫೈಜಲ್ ಫ್ಯೂಲ್ ರಿಲೇಟೆಡ್ ಆಗಿ ಲೈಕ್ ಈ ಪೆಟ್ರೋಲ್, ಡೀಸೆಲ್ ರಿಲೇಟೆಡ್ ಆಗಿ ರನ್ ಆಗುವಂತ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮೇಲೆ ಬ್ಯಾನ್ ಮಾಡ್ತಿರೋ ತರ ಅಪ್ಡೇಟ್ಸ್ ಅಂತೂ ಮಾಡ್ತಿದ್ದಾರೆ. 2035 ಇಂದ ಅಂದ್ರೆ ತುಂಬಾ ಟೈಮ್ ಇದೆ ಅಲ್ವಾ. ಆದ್ರೆ ಇನ್ ಬಿಟ್ವೀನ್ ಒಳಗೇನೆ ಮೋಸ್ಟ್ ಆಫ್ ದಿ ಮ್ಯಾನುಫ್ಯಾಕ್ಚರ್ಸ್ ಎಲ್ಲಾನು ಕಂಬಷನ್ ಇಂಜನ್ಸ್ ಇಂದ ಲೈಕ್ ಈ ಫೈಜಲ್ ಫ್ಯೂಲ್ಸ್, ಪೆಟ್ರೋಲ್ ಅಂಡ್ ಡೀಸೆಲ್ ಕಾರ್ಸ್ ಇಂದ ಎಲೆಕ್ಟ್ರಿಕ್ ವೆಹಿಕಲ್ ಸೈಡ್ ಅಂಡ್ ಹೈಡ್ರೋಜನ್ ಫ್ಯೂಲ್ ಇವೆರಡೂ ಸಸ್ಟೈನಿಂಗ್ ಫ್ಯೂಲ್ ರಿಲೇಟೆಡ್ ಆಗಿ ಚೇಂಜ್ ಓವರ್ ಮಾಡ್ಕೋಬಹುದಲ್ವಾ. ಅದರಿಂದ ಅದರ ರಿಲೇಟೆಡ್ ಆಗಿ ಬಿಸ್ನೆಸ್ ಕೊಡುವಂತ ಕಂಪನೀಸ್ಗೆ ನಾವು ಪಾಸಿಟಿವ್ ಆಗಿ ನೋಡಬಹುದು. ಅಂಡ್ ಈ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರುವಂತ IT ಕಂಪನೀಸ್ ಅಂಡ್ ಈವನ್ ಗ್ಲೋಬಲ್ ಆಗಿರುವಂತ ಪ್ರೆಸೆಂಟ್ ಇರುವಂತ ಕಂಪನೀಸ್ ರಿಲೇಟೆಡ್ ಆಗಿ KPIT ಟೆಕ್ನಾಲಜೀಸ್ ಅವನ್ನು ಗಮನಿಸಬಹುದು.
ಅಂಡ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರೋ ಕಂಪನೀಸ್ ಓರಿಗಾನ್ ನಲ್ಲಿ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಬಿಸಿನೆಸ್ ಮಾಡುವಂತ ಟಾಟಾ ಮೋಟಾರ್ಸ್, ಬಿಕಾಸ್ JLR ಸೇಲ್ಸ್ ಈ ಸೆಗ್ಮೆಂಟ್ ಅಲ್ಲೇ ಇರುತ್ತೆ. ಅದರಿಂದ ಇವನ್ ಇವರು ಎಲೆಕ್ಟ್ರಿಫಿಕೇಶನ್ ಅವ್ರ ಕಾರ್ಸ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ವ್ಯೂ ನಲ್ಲಿ ಇದ್ದಾರೆ. ಅದರಿಂದ ಈ ತರ ತಗೊಂಡ್ಬರ್ತಿರೋ ಈ ಚೇಂಜಸ್ ಅನ್ನು ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಪಾಸಿಟಿವ್ ಆಗಿ ತಗೋಬಹುದು. ಇದು ಇವರಿಬ್ಬರಿಗೆ ಬರ್ತಿರೋಂಥ ಪಾಸಿಟಿವ್ ಅಲ್ಲ, ಬೇರೆ ಪ್ಲೇಯರ್ಸ್ ಇದ್ದಾರೆ. ಬಟ್ ಆಲ್ರೆಡಿ ಇವರು ಮಾರ್ಕೆಟ್ ಅಲ್ಲಿ ಈ ಕ್ಯಾಟಗರಿಯಲ್ಲಿ ಸ್ವಲ್ಪ ಮುಂದೆ ಇರೋದ್ರಿಂದ ಇವರಿಗೆ ಸ್ವಲ್ಪ ಎಡ್ಜ್ ಇದೆ ಅಂತ ನಾವು ಅನ್ಕೋಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.